ನಮಸ್ಕಾರ. ಈ ಶ್ರೀ ವೀರಭದ್ರ ಸ್ವಾಮಿ ದೇವರ 3ನೇ ವರ್ಷದ ಮಹೋತ್ಸವ ಆಹ್ವಾನ ಪತ್ರಿಕೆ, ನಾಗೊಂಡಳ್ಳಿ ಗ್ರಾಮ, ಹೊಸೂರು ತಾಲೂಕು, ಕೃಷ್ಣಗಿರಿ ಜಿಲ್ಲೆ, ತಮಿಳುನಾಡು. ದಿನಾಂಕ 22/11/2025 ಶನಿವಾರ ಸಂಜೆಯಿಂದ ದಿನಾಂಕ 23/11/2025 ಭಾನುವಾರ ರಾತ್ರಿಯವರೆಗೆ ಶ್ರೀ ಶ್ರೀ ವಿಜಯೋಬ್ಧ ಶಾಲಿವಾಹನ ವರ್ಷ 1947ನೇ ವಿಶ್ವಾಸ ನಾಮ ಸಂವತ್ಸರ ದಕ್ಷಿಣಾಯನೆ ಹೇಮಂತ ಮಾರ್ಗಋಷಿ ಶುಕ್ಲಪಕ್ಷೆ ದಿನಾಂಕ 23/11/2025 ಭಾನುವಾರ 11:45 ಗಂಟೆಗೆ ಸಲ್ಲುವ ಶುಭ ಲಗ್ನದಲ್ಲಿ ಶ್ರೀ ವೀರಭದ್ರ ಸ್ವಾಮಿ, ಶ್ರೀ ಬಸವೇಶ್ವರ ಸ್ವಾಮಿ, ಶ್ರೀ ಗಣಪತಿ, ಶ್ರೀ ನವಗ್ರಹಗಳ ಮರಿಸ್ವಾಮಿ, ಶ್ರೀ ಜಡಲಿಂಗೇಶ್ವರ ಧ್ವಜಸ್ತಂಭ ಮತ್ತು ನಾಗದೇವತೆಗಳ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗವಿರುತ್ತದೆ. ಈ ಕಾರ್ಯಕ್ರಮವನ್ನು ಶ್ರೀ ದಿವಂಗತ ಮರಿಸ್ವಾಮಿ ಗೌಡರು ಮತ್ತು ಶ್ರೀ ದಿವಂಗತ ಶ್ರೀಮತಿ ಬಸಮ್ಮಣ್ಣಿ ಮಕ್ಕಳು, ಅಳಿಯಂದಿರು ಮತ್ತು ಮೊಮ್ಮಕ್ಕಳು, ಗ್ರಾಮಸ್ಥರು ನಡೆಸಿಕೊಡುತ್ತಾರೆ. ನಾಗೊಂಡಳ್ಳಿ, ಚೆನ್ನೈನಗರ, ಚಿಕ್ಕಬೆಳಗೊಂಡಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನೇತೃತ್ವದಲ್ಲಿ ಶ್ರೀ ಪಟ್ಟದ ಕರಿಬಸವರಾಜೇಂದ್ರ ಸ್ವಾಮಿಗಳು, ಹೊಸಪುರ ಮಠ, ಕೃಷ್ಣಗಿರಿ ಜಿಲ್ಲೆ, ಶ್ರೀ ಸಿದ್ಧಲಿಂಗ ಸ್ವಾಮಿಗಳು, ಜಂಗಮ ಮಠ, ನಾಗಸಂದ್ರ, ಡೆಗಣಿಕೋಟೆ, ಕೃಷ್ಣಗಿರಿ ಜಿಲ್ಲೆ, ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು, ಗುಮ್ಮಳಾಪುರ ಸಂಸ್ಥಾನ, ಡೆಗಣಿಕೋಟೆ, ಕೃಷ್ಣಗಿರಿ ಜಿಲ್ಲೆ, ಪಟ್ಟದ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಬಳ್ಳಳ್ಳಿ ಮಠ ಸಂಸ್ಥಾನ ಮಠಾಧಿಪತಿಗಳು, ಬ್ರಹ್ಮಶ್ರೀ ವೆಂಕಟೇಶ್ವರ ಸ್ವಾಮಿಗಳು, ಕೈವಾರ ನಾರಾಯಣ ತಾತ ಪೀಠಾಧಿಪತಿಗಳು, ಹೊಸೂರು ಆಶ್ರಮ. ದಿವ್ಯ ಸಾನ್ನಿಧ್ಯತೆ ಶ್ರೀ ಲಿಂಗೈಕ್ಯ ನೀಲಕಂಠ ಶಾಸ್ತ್ರಿಗಳು, ಶಿಷ್ಯ ವೃಂದದವರು, ಸಿಂಗಳ್ಳಿ, ಕೋಲಾರ ಜಿಲ್ಲೆ. ನಿರೂಪಣೆ ಸದಾಶಿವಯ್ಯ, ಜರಗನಹಳ್ಳಿ. ಆಗಮಿಸಲಿರುವ ಮುಖ್ಯ ಅತಿಥಿಗಳು ಶ್ರೀ ಗೋಪಿನಾಥ್ ಅವರು, MP, ಶ್ರೀ ವೈ ಪ್ರಕಾಶ್ ಅವರು, MLA ಹೊಸೂರು, ಶ್ರೀ ಟಿ ರಾಮಚಂದ್ರನವರು, MLA ತಳಿ, ಶ್ರೀ ಬಾಲಕೃಷ್ಣ ರೆಡ್ಡಿ, ಮಾಜಿ ಮಂತ್ರಿಗಳು. ವಿಶೇಷ ಆಹ್ವಾನಿತರು ಶ್ರೀ ಮುರಳೀಧರನ್ BS, ಜಿಲ್ಲಾ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು. 22-23 ಶನಿವಾರ ಭಾನುವಾರ ಬೆಳಗ್ಗೆಯಿಂದ ರಾತ್ರಿ 10:30 ಗಂಟೆ ನಡೀತದೆ. ಈ ಕಾರ್ಯಕ್ರಮವನ್ನು ದಕ್ಷಯಜ್ಞ, ಅಗ್ನಿಕುಂಡಭವನ ಅದೆಲ್ಲ ಕಾರ್ಯಕ್ರಮಗಳು ಕಡಸಿನಲ್ಲಿ ನಡೀತದೆ. ಪರಮ ಪೂಜ್ಯರಾದಂಥ ಎಲ್ಲ ಮಠಾಧಿಪತಿಗಳ ಪಾದಾರವಿಂದಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಸೇರಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಲ್ಲಿ ನನ್ನ ಆತ್ಮಸಾಕ್ಷಿಯಾದ ಅಭಿವಂದನೆಗಳನ್ನು ಅರ್ಪಿಸುತ್ತಾ ಒಂದೆರಡು ಮಾತುಗಳನ್ನು ಮಾತ್ರ ಮಾತನಾಡಲು ಬಯಸುತ್ತೇನೆ. ನೋಡಿ, ಪ್ರಾಣಿ ವರ್ಗದಲ್ಲಿ, ಮನುಷ್ಯ ವರ್ಗದಲ್ಲಿ ಒಂದೆರಡು ನಿರೂಪಣೆಗಳನ್ನು ಮಾತ್ರ ಹೇಳುತ್ತೇನೆ. ಕಾಗಿ ಕರೆಯುವುದಯ್ಯ, ಒಂದಗಳು ಅನ್ನವನ್ನು ಕಂಡರೆ ತನ್ನ ಬಳಗವನ್ನೆಲ್ಲ, ನಾಯಿಗೆ ಒಂದೊತ್ತು ಅನ್ನವನ್ನು ನೀಡಿದರೆ ಸಾಯುವ ತನಕ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದು ಸರ್ವಜ್ಞ. ಪ್ರತಿವತ ಸೀತಾದೇವಿ 14 ವರ್ಷ ಕಾಡಿನಲ್ಲಿದ್ದು ಅಗ್ನಿಕೊಂಡದಲ್ಲಿ ಇಳಿದು ತನ್ನ ಪತಿವ್ರತಾ ಧರ್ಮವನ್ನು ನಿರೂಪಣೆ ಮಾಡಿದ್ದಾಳೆ. ಸತಿ ಸಾವಿತ್ರಿ ಗಂಡನೊಡನೆ ಹೋರಾಡಿ ಸತ್ತು ಹೋದ ಗಂಡನನ್ನು ಬದುಕಿಸಿಕೊಂಡಿದ್ದಾಳೆ. ಸರಿ, ಭಕ್ತಿ ಶಬರಿ ಶ್ರೀರಾಮಚಂದ್ರನಿಗೆ ನೇರಳೆಯನ್ನು ಕೊಟ್ಟು ತನ್ನ ಭಕ್ತಿಯನ್ನು ನಿರೂಪಣೆ ಮಾಡಿಸಿಕೊಂಡಿದ್ದಾಳೆ. ಆದ್ದರಿಂದ ಭಕ್ತ ಮಹಾಶಯರೇ, ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಅನನ್ಯ ಭಕ್ತಿಯಿಂದ ಆಕಾಂಕ್ಷೆಗಳಿಂದ ಬೇಡಿಕೊಳ್ಳುತ್ತೇನೆ. ನಿಮ್ಮ ಆಗಮನ ನನಗೆ ಪರಮಾನಂದ, ಮರೆಯಲಾಗದ ಒಂದು ಆನಂದ.